ನಾಯಕರು ಪ್ರಚಾರದ ಅಖಾಡಕ್ಕೆ ಧುಮುಕೋ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಮೂಲಕ ಗೆಲುವಿನ ಬಗ್ಗೆ ಇರುವಂತಹ ಉತ್ಸಾಹವನ್ನ ಇಮ್ಮಡಿಗೊಳಿಸೋ ನಿಟ್ಟಿನಲ್ಲಿ ಪ್ರಚಾರದ ಭರಾಟೆಯನ್ನ ಮುನ್ನಡೆಸಬೇಕು ಅನ್ನೋದು ಪ್ಲಾನ್. ಏನೇನ್ ಪ್ಲಾನ್ ನೋಡ್ತಾ ಹೋಗೋಣ. ದೆಹಲಿ ದೊರೆಗಳಿಂದಲೂ ರಣಕಣದಲ್ಲಿ ಮತ ಬೇಟೆಗೆ ತಯಾರಿ ಆಗ್ತಾ ಇದೆ. ಟಾರ್ಗೆಟ್ ಸಿದ್ದರಾಮಯ್ಯ, ಟಾರ್ಗೆಟ್ ಡಿಕೆ ಬ್ರದರ್ಸ್ ಅನ್ನೋದು ಬಿಜೆಪಿಯ ಅಜೆಂಡಾ ಆಗ್ತಾ ಇದೆ. ರಂಗೇರ್ತಾ ಇದೆ ಲೋಕ ಸಮರದಲ್ಲಿ ಬಿಜೆಪಿ ವರಿಷ್ಠರ ಪ್ರಚಾರದ ಭರಾಟೆ. ಪ್ರಚಾರದ ಕಣದಲ್ಲಿ ದೋಸ್ತಿ ಪಕ್ಷಕ್ಕೆ ಬಿಜೆಪಿ ವರಿಷ್ಠರು ಬಲವನ್ನ ತರಬೇಕು, ಜೊತೆಗೆ ಸವಾಲನ್ನ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ರೂಟ್ ಮ್ಯಾಪ್ ಅನ್ನ ರೆಡಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಹಾಗೆ ಪ್ರತಿ ಚುನಾವಣೆಯಲ್ಲೂ ಅಂದ್ರೆ ಪ್ರೀ ಮೋದಿ ಎರಾ ಅಲ್ಲ, ಪೋಸ್ಟ್ ಮೋದಿ ಎರಾ, ಪ್ರತಿ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಪಾಲಿಗೆ ಮತಯಂತ್ರ ಆಗಿ ಪರಿಣಮಿಸಿರೋದು ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರ ರೋಡ್ ಶೋ, ನರೇಂದ್ರ ಮೋದಿ ಅವರ ಸಮಾವೇಶಗಳನ್ನ ಅತ್ಯಂತ ಹೆಚ್ಚು ಅನುಕೂಲ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ಸಲ ಕೂಡ ಸಾಕಷ್ಟು ಹೆಜ್ಜೆಗಳನ್ನ ಇಡ್ಲಾಗ್ತಾ ಇದೆ. ಸೊ ಟಾರ್ಗೆಟ್ ಕರ್ನಾಟಕ, ಬಿಜೆಪಿಯ ಸ್ಟಾರ್ ಕ್ಯಾಂಪೇನರ್ ಆಗಿರುವಂತಹ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ರ್ಯಾಲಿ ಕೂಡ ಇರುತ್ತೆ. ಹಾಗೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರ 4 ರ್ಯಾಲಿಗಳ ಆಯೋಜನೆ ಆಗಿದೆ. ಹಾಗೆ ಬಿಜೆಪಿ ಪಾಲಯಕ್ಕೆ ಮತಯಂತ್ರದ ರೀತಿ ನರೇಂದ್ರ ಮೋದಿ ಇದ್ರಲ್ಲ, ಅವ್ರ ಕಡೆಯಿಂದ ಕೂಡ ಮೇಜರ್ ರ್ಯಾಲಿಗಳನ್ನ ನಡೆಸ್ತಾರೆ. ಅಮಿತ್ ಶಾ ಅವ್ರ ಕಡೆಯಿಂದ 6 ರ್ಯಾಲಿ. ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಸೂದ್, ಗೆಲುವಿನ ಬಗ್ಗೆ ಇರುವಂತಹ ಉತ್ಸಾಹ ಇಮ್ಮಡಿಗೊಳ್ಬೇಕು ಅಂತ ಹೇಳಿದ್ರೆ ಬಿಜೆಪಿಯ ವರಿಷ್ಠ ನಾಯಕರು ಧುಮುಕ್ಲೇಬೇಕು ಪ್ರಚಾರದ ಅಖಾಡಕ್ಕೆ. ಸೊ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಇದನ್ನ ಸಕ್ಸಸ್ಫುಲ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೊನೆಯ ಹಂತದ ಸಿದ್ಧತೆಗಳು ಯಾವ ರೀತಿ ಇದೆ ಬಿಜೆಪಿ ಪಾಳ್ಯದಲ್ಲಿ? ಈಗಾಗಲೇ ಬಿಜೆಪಿ ಭರ್ಜರಿಯಾದಂಥ ತಂತ್ರಗಾರಿಕೆನ ಈ ಲೋಕಸಭೆಯಲ್ಲಿ ಮಾಡ್ತಾ ಇರುವಂಥದ್ದು. ಎಲ್ಲ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅನ್ನುವಂತಹ ಪಟ್ಟಣ ಇಟ್ಕೊಂಡಿದೆ. ಜೊತೆಗೆ ಕಾಂಗ್ರೆಸ್ ಈಗ ಸದ್ಯ ಒಂದೇ ಕ್ಷೇತ್ರದಲ್ಲಿರುವಂಥದ್ದು, ಆ ಕ್ಷೇತ್ರದಲ್ಲೂ ಕೂಡ ಮಣಿಸಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಈ ಫಸ್ಟ್ ಹಾಫ್ ಏನೇ 14 ಲೋಕಸಭೆ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ. ಬಿಜೆಪಿಯ ಒನ್ಲೈನ್ ಅಜೆಂಡಾ ಅಂದರೆ ಟಾರ್ಗೆಟ್ ಸಿದ್ದರಾಮಯ್ಯ ಮತ್ತು ಟಾರ್ಗೆಟ್ DK ಬ್ರದರ್ಸು. ಈ ಒಂದು ಅಜೆಂಡಾ ಇಟ್ಕೊಂಡೇ ಈ 14 ಲೋಕಸಭೆ ಕ್ಷೇತ್ರಗಳನ್ನು ಫೋಕಸ್ ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ರಾಷ್ಟ್ರೀಯ ಬಿಜೆಪಿ ವರಿಷ್ಠರು ಕೂಡ ಸತತವಾಗಿ ಈಗ ಪ್ರವಾಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಒಮ್ಮೆ ಮೋದಿ ಅವರು ಬಂದು ಹೋಗಿದ್ದಾರೆ 2 ಸಲ, ಒಮ್ಮೆ ಅಮಿತ್ ಶಾ ಅವರು ಕೂಡ ಬಂದು ಹೋಗಿದ್ದಾರೆ. ಈಗ ಏಪ್ರಿಲ್ 14ಕ್ಕೆ ಮತ್ತೆ ಮೋದಿ ಅವರು ಬರ್ತಾ ಇದ್ದಾರೆ. ಮಂಗಳೂರು ಮತ್ತೆ ಬೆಂಗಳೂರು ಫೋಕಸ್ ಇಟ್ಕೊಂಡು ಸುಮಾರು 6-7 ಲೋಕಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಇಟ್ಕೊಂಡು ಈ 2 ಜಿಲ್ಲೆಗಳಿಗೂ ಕೂಡ ಮೋದಿ ಅವರು ಬರ್ತಾ ಇದ್ದಾರೆ. ಭರ್ಜರಿಯಾದಂತಹ ರೋಡ್ ಶೋ ಬೆಂಗಳೂರಿನಲ್ಲಿ ನಡೆಸ್ತಾರೆ. ಹಾಗೆ ಮಂಗಳೂರಲ್ಲಿ ಬೃಹತ್ ಸಮಾವೇಶ ಕೂಡ ಮಾಡ್ತಾರೆ. ಇದ್ರ ಜೊತೆಗೆ ಒಟ್ಟಾರೆಯಾಗಿ ಮೋದಿ ಅವರು 4 ಸಮಾವೇಶ ಮತ್ತು ರ್ಯಾಲಿ, ಅಮಿತ್ ಶಾ ಅವರು 6 ಸಮಾವೇಶ ಮತ್ತು ರ್ಯಾಲಿ, ಹಾಗೆ JP ನಡ್ಡಾ ಅವರು 4 ಜಿಲ್ಲೆಗಳಿಗೆ ಭೇಟಿ ಕೊಡುವಂತ ವಿಚಾರ ಈ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇದ್ರ ಜೊತೆಗೆ UP-CM ಯೋಗಿ ಆದಿತ್ಯನಾಥ್ ಅವರು ಕೂಡ ಅವ್ರನ್ನೂ ಕೂಡ 2 ಸಲ ಈ ಒಂದು ಫಸ್ಟ್ ಹಾಫ್ ಎಲೆಕ್ಷನ್ ಸಂದರ್ಭದಲ್ಲಿ ಕರೆಸಬೇಕು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಒಂದು ಮಧ್ಯ ಕರ್ನಾಟಕ, ಇನ್ನೊಂದು ಕರಾವಳಿ ಭಾಗಕ್ಕೂ ಕೂಡ ಯೋಗಿ ಆದಿತ್ಯನಾಥ್ ಅವರನ್ನ ಕರೆಸಿ ಬೃಹತ್ ಸಮಾವೇಶ ಮೂಲಕ ಒಂದು ರೀತಿಯಲ್ಲಿ ಹಿಂದುತ್ವ ಪರ ಇರುವಂತಹ ಮತದಾರನ ಓಲೈಕೆ ಮಾಡಬೇಕು ಅನ್ನುವಂಥ ತಂತ್ರಗಾರಿಕೆ ದೋಸ್ತಿ ನಾಯಕರು ಮುಂದಾಗಿರುವಂಥದ್ದು. ಅಮಿತ್ ಶಾ ಅವರು ಕೂಡ ಇನ್ನೂ 4 ಸಲ ಬರುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ರಾಷ್ಟ್ರೀಯ ಬಿಜೆಪಿ ನಾಯಕರು ದೋಸ್ತಿ ಪಕ್ಷಗಳಿಗೆ, ರಾಜ್ಯ ಬಿಜೆಪಿ, ರಾಜ್ಯ JDS-ನ ದೋಸ್ತಿ ಪಕ್ಷಗಳಿಗೆ ಒಂದು ರೀತಿಯಲ್ಲಿ ಬಲವನ್ನ ಈ ಮೂಲಕ ಒದಗಿಸ್ತಾ ಇದ್ದಾರೆ. ಮಮತಾ, ರೈಟ್, ಧನ್ಯವಾದ ಮಸೂದ್. ಸೊ ನಾವೀಗಷ್ಟೇ ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ಇದು ಲಾಭ ತರಬಹುದು ಅಂತ ಹೇಳ್ಬಿಟ್ಟು. ಪ್ರಾಬಬ್ಲಿ ಈ ಚುನಾವಣಾ ಪೂರ್ವ ಮೈತ್ರಿ ಅಲ್ವೇದ್ಯಾ, ಇಲ್ಲಿ ತನಕ ಚುನಾವಣಾ ಪೂರ್ವ ಮಾಡ್ಕೊಂಡಂತಹ ಮೈತ್ರಿಗಳು ಸಫಲ ಆಗಿದ್ದು ಕಡಿಮೆ. ಬಿಜೆಪಿಗೆ ಲಾಭ ಆಗಿದೆ. ಬಿಜೆಪಿ JDU ಇದ್ದಾಗ ಬಿಜೆಪಿಗೆ ಲಾಭ ಆಯ್ತು. ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಕಾಂಗ್ರೆಸ್ ಹಾಗೂ JDS ನವರು ಮೈತ್ರಿ ಮಾಡ್ಕೊಂಡ್ರು, ಲಾಭ ಯಾರಿಗೂ ಆಗಿಲ್ಲ, ಲಾಭ ಆಗಿದ್ದು ಬಿಜೆಪಿಗೆ. ಸೊ ಈ ಸಲ ಕುತೂಹಲ ಇದೆ.